ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಬೆಂಗಳೂರಿನ ರಾಜಭವನದಲ್ಲಿ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳ ಪ್ರಮುಖರೊಂದಿಗೆ ಮೋದಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಟ ಯಶ್, ರಿಷಬ್ ಶೆಟ್ಟಿ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ. ಶ್ರದ್ಧಾ ಜೈನ್, ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಡಿನ್ನರ್. ಕ್ರಿಕೆಟ್ ಕ್ಷೇತ್ರದ ದಾವ್ಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಕುಂಬ್ಳೆ ದಂಪತಿ, ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ ಮೋದಿ ಜೊತೆ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಇನ್ನು ಉದ್ಯಮ ವಲಯದಿಂದ ನಿತಿನ್ ಕಾಮತ್, ತರುಣ್ ಮೆಹ್ತಾ ಭಾಗಿಯಾಗಿದ್ದಾರೆ. ಕರ್ನಾಟಕ ಚುನಾವಣೆ ಹೊತ್ತಲ್ಲೇ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಮೋದಿ ಸಂವಾದ. ವಿವಿಧ ಕ್ಷೇತ್ರಗಳ ಪ್ರಮುಖರೊಂದಿಗೆ ಮೋದಿ ರಾಜಭವನದಲ್ಲಿ ಸಂವಾದವನ್ನ ನಡೆಸ್ತಾ ಇದ್ದಾರೆ. ರಾಜಭವನದಲ್ಲಿ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ನಟ ಯಶ್, ರಿಷಬ್ ಶೆಟ್ಟಿ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಶ್ರದ್ಧಾ ಜೈನ್, ನಿರ್ದೇಶಕ ಪ್ರಶಾಂತ್ ನೀಲ್, ಕ್ರಿಕೆಟ್ ಕ್ಷೇತ್ರದಿಂದ ದಾವ್ಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಕುಂಬ್ಳೆ ದಂಪತಿ ಭಾಗಿಯಾಗಿದ್ದಾರೆ. ಉದ್ಯಮ ವಲಯದಿಂದ ನಿತಿನ್ ಕಾಮತ್, ತರುಣ್ ಮೆಹ್ತಾ ಭಾಗಿಯಾಗಿದ್ದಾರೆ. ಇನ್ನು ಕರ್ನಾಟಕದ ಚುನಾವಣೆ ಹೊತ್ತಲ್ಲೇ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಮೋದಿ ಸಂವಾದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಈಗಾಗಲೇ ಮೋದಿ ಅವರು ಸಂವಾದ ನಡೆಸ್ತಾ ಇರೋದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ಸಂವಾದದ ಮೂಲ ಉದ್ದೇಶವೇನು? ಸೊ ಇಲ್ಲಿ ಸಂವಾದ ಕರೆದಿರೋದಕ್ಕೆ ಯಾವೆಲ್ಲ ಮಾತುಕತೆ ನಡೀತಾ ಇದೆ ಅಂತ? ಚೇತನ್, ಖಂಡಿತವಾಗ್ಲೂ ಸಾಕಷ್ಟು ಒಂದು ಕುತೂಹಲಕ್ಕೆ ಮೂಡಿಸಿರ್ತಕ್ಕಂಥದ್ದು ಏನು ಎಲ್ಲ ಚಿತ್ರರಂಗ ಆಗಿರ್ಬೋದು ಅಥವಾ ರಾಜಕೀಯ ವಲಯದರಾಗಿರ್ಬೋದು ಅಥವಾ ಇನ್ನೇನು ಕ್ರಿಕೆಟ್ ಆಟಗಾರರಿಗಾಗಿರ್ಬೋದು ಎಲ್ಲರಿಗೂ ಕೂಡ 10 ನಿಮಿಷಗಳನ್ನ ಒಂದು ಪ್ರಾಯೋಗಿಕವಾಗಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ 10 ನಿಮಿಷಗಳಲ್ಲಿ ಮಾತನಾಡಬೇಕು, ಅದಾದ ನಂತರ ಅವ್ರನ್ನ ಹೋಗಬೇಕು ಅನ್ನೋ ರೀತಿಯಲ್ಲಿ ಮುಂಚಿತವಾಗಿ, ಅಂದರೆ ಮೋದಿ ಆಗಮನಕ್ಕಿಂತ ಮುಂಚಿತವಾಗಿ ಅರ್ಧ ಗಂಟೆ 1 ಅವರ್ ಮುಂಚಿತವಾಗಿ ಬ್ಯಾಕ್ ಗೇಟ್ ಅಂದರೆ LH ಗೇಟ್ ಏನಿದೆ ಅದ್ರ ಮುಖಾಂತರನೇ ಒಳಗಡೆ ರಾಜಭವನ ಒಳಗಡೆಗೆ ಬಂದಿರತಕ್ಕಂಥದ್ದು. ಮೋದಿ ಆಗಮನ ಬೆನ್ನಲ್ಲೇ ಒಂದು ಟೀ ಅನ್ನ ಕೊಟ್ಟು ಅದಾದ ನಂತರ ಮಾತುಕತೆಗೆ ಸಂವಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥದ್ದು. ಇದನ್ನ ಕೆಲವರು ಅಂದ್ರೆ ಬಿಜೆಪಿಯ ಪ್ರಮುಖ ಮುಖಂಡರುಗಳು ಇವರನ್ನ ಆಯ್ಕೆ ಮಾಡಿ ಮೋದಿಯನ್ನ ಮಾತನಾಡಿಕೆ ಬಿಟ್ಟಿರ್ತಕ್ಕಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಚೇತನ್, ಓಕೆ, ಯಾರೆಲ್ಲ ಈಗ ಭಾಗಿಯಾಗಿದ್ದಾರೆ? ಸೊ ಇನ್ನು ಮಾತುಕತೆ ನಡೀತಾ ಇದೆಯಾ? ಸಂವಾದ ಮುಗಿತಾ ಅಂತ? ಸದ್ಯಕ್ಕೆ ರಿಷಬ್ ಶೆಟ್ಟಿ ಆಗಿರ್ಬೋದು ಮತ್ತು ಏನೊಂದು ಕ್ರಿಕೆಟ್ ಇಂದ ಸಾಕಷ್ಟು ಜನ, ಅಂದ್ರೆ ಈಗಾಗಲೇ 3 ಜನ ಅವ್ರು ಕೂಡ ಆಗಮಿಸಿರ್ತಕ್ಕಂಥದ್ದು. ಜೊತೆಗೆ ರಾಕ್ ಸ್ಟಾರ್ ಯಶ್ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಆಗಿರ್ತಕ್ಕಂಥದ್ದು. ಇನ್ನು ಕೂಡ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಇಬ್ಬರನ್ನ ಕೂಡ ಆಗಮಿಸಿರ್ತಕ್ಕಂಥದ್ದು. ಅವರನ್ನು ಕೂಡ ಬಿಸ್ನೆಸ್ ಮ್ಯಾನ್ಗಳಲ್ಲೂ ಕೂಡ 10 ನಿಮಿಷ ಅವ್ರನ್ನ ಒಂದು ಮಾತನಾಡಿಕೆ ಬಿಟ್ಟಿರ್ತಕ್ಕಂಥದ್ದು. ಕಾಮತ್ ಅಂದ್ರೆ ನಿತಿನ್ ಕಾಮತ್ ಹಾಗೂ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅವರನ್ನು ಕೂಡ ಮೋದಿಯನ್ನ ಭೇಟಿ ಮಾಡ್ಲಿಕ್ಕೆ ಬಿಟ್ಟಿರ್ತಕ್ಕಂಥ. ಎಲ್ಲರಿಗೂ ಕೂಡ 10 ನಿಮಿಷಗಳ ಕಾಲಾವಕಾಶ ಕೊಟ್ಟು ಒಂದು ಸಂವಾದ ಕಾರ್ಯಕ್ರಮ ಮಾಡಕ್ಕೆ ಅನುವು ಮಾಡಿಕೊಂಡಿರ್ತಕ್ಕಂಥದ್ದು ಮೋದಿ ಹಾಗೂ ರಾಜಭವನ ಒಳಗಡೆ ಜಾಗದಲ್ಲಿ. ಚೇತನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಪ್ರಧಾನಿ ಮೋದಿ ಬರೀ ಏರ್ ಶೋ ಉದ್ಘಾಟನೆಗೆ ಮಾತ್ರ ಬಂದಿಲ್ಲ, ಲಕ್ಷ ಕೋಟಿ ಬಂಡವಾಳ ಹೂಡಿಕೆಗೂ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ನ್ಯೂಸ್ 18 ನಲ್ಲಿ ಪ್ರಧಾನಿ ಮೋದಿ ಭೇಟಿಯ ಬಿಗ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಪ್ರಧಾನಿ ಮೋದಿ ನಾಳೆ ನಡೆಯಲಿರುವಂತಹ ಏರ್ ಶೋ ಉದ್ಘಾಟನೆ ಮಾಡಿದ ನಂತರ ಲಕ್ಷ ಕೋಟಿ ಬಂಡವಾಳ ಹೂಡಿಕೆಗೂ ಸಾಕಷ್ಟು ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18 ನಲ್ಲಿ ಪ್ರಧಾನಿ ಮೋದಿ ಭೇಟಿಯ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಮೋದಿಯವರ ಬಿಸ್ನೆಸ್ ಅಸ್ತ್ರವನ್ನ ಹೇಳೋದಾದ್ರೆ 35,000 ಚದರ ಅಡಿಗಳಲ್ಲಿ ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಲಾಗಿದೆ. 67 ಫ್ಲೈಯಿಂಗ್ ಡಿಸ್ಪ್ಲೇ, 36 ಸ್ಟ್ಯಾಂಡಿಂಗ್ ಡಿಸ್ಪ್ಲೇ ಅನ್ನ ಮಾಡಲಾಗಿದೆ. 809 ಪ್ರದರ್ಶಕರು, 98 ವಿದೇಶಿ ಕಂಪನಿಗಳು ಭಾಗಿಯಾಗ್ತಾ ಇದ್ದಾವೆ. ಭಾರತದ 27 ದೊಡ್ಡ ಕಂಪನಿಗಳು ನಾಳೆ ಭಾಗಿಯಾಗ್ತಿರುವಂತದ್ದು. ರಕ್ಷಣಾ ವಲಯದಲ್ಲಿ ಬಂಡವಾಳ ಹೂಡಿಕೆಗೆ ಏರ್ ಶೋ ವೇದಿಕೆ ಸಿದ್ಧವಾಗಿದೆ. ಸಮಾವೇಶದಲ್ಲಿ 115 ಕಂಪನಿಗಳ 227 ಉತ್ಪಾದನೆಗಳ ಪ್ರದರ್ಶನ ಕೂಡ ಇರುತ್ತೆ. ಫೆಬ್ರವರಿ 14ಕ್ಕೆ 32 ದೇಶಗಳ ರಕ್ಷಣಾ ಸಚಿವರ ಆಗಮನ ಕೂಡ ಇದೆ. 251ಕ್ಕೂ ಹೆಚ್ಚು ಬಂಧನ್ನಿಂದ 75,000 ಕೋಟಿ ವ್ಯಾಪಾರ ನಿರೀಕ್ಷೆ ಕೂಡ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಜೊತೆ
32 ಒಪ್ಪಂದಗಳಿಗೆ ಸಹಿ ಆಗುವ ಸಾಧ್ಯತೆ ಇದೆ. ಚುನಾವಣಾ ಅಖಾಡದಲ್ಲಿ ಆಪ್ತ ಗೆಳೆಯರ ಮಧ್ಯೆ ಮಹಾ ಬಿರುಕು. ಶ್ರೀರಾಮುಲು ವಿರುದ್ಧ ಮಾಜಿ ಜನಾರ್ದನ ರೆಡ್ಡಿ ಬಹಿರಂಗ ಸಿಟ್ಟನ್ನ ಹೊರಹಾಕಿದ್ದಾರೆ. ಕುಚಿಕು ಗೆಳೆಯ ಸಹೋದರನಂತಿದ್ದ ರಾಮುಲು ಈಗ ವಿಲನ್ ಆಗಿದ್ದಾರೆ. ಯುದ್ಧಕ್ಕೆ ನಿಂತಾಗ ಸ್ನೇಹಿತರು ಅಣ್ಣ ತಮ್ಮಂದಿರನ್ನ ನೋಡಬಾರದು, ಶ್ರೀಕೃಷ್ಣ ಹೇಳಿದ್ದಾನೆ ಅಂತಾನೆ ರಾಮುಲು ಸೋಮಶೇಖರ್ ಮೇಲೆ ಸಿಟ್ಟನ್ನ ಹೊರಹಾಕಿದ್ದಾರೆ ಜನಾರ್ದನ ರೆಡ್ಡಿ. ನಾನು ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ, ಮತ್ತೆ ಬಿಜೆಪಿಗೆ ಹೋಗೋದಿಲ್ಲ ಅಂತ ಗಾಲಿಗಾರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂತರ ಸುಷ್ಮಾ ಸ್ವರಾಜ್ ಬಂದ್ರು, ಸೋನಿಯಾ ಗಾಂಧಿ ಬಂದ್ರು, ನಾಮಿನೇಷನ್ ಹಾಕಿದ್ರು. ಅಲ್ಲಿದ್ದ ಸುಷ್ಮಾ ಸ್ವರಾಜ್ ನೇರವಾಗಿ ಬಂದಿದ್ದು ನನ್ನ ರಾಜ್ಘಾಟ್ ಆಗಿ ಎದುರುಗಡೆ ಇರುವಂತ ಎನೋಬಲ್ ಆಫೀಸ್ಗೆ. ಅವ್ರ ಜೊತೆಯಲ್ಲಿ ಘಟಾನುಘಟಿ ನಾಯಕರುಗಳು, ಅರುಣ್ ಜೇಟ್ಲಿ ಅವರು, ವೆಂಕಯ್ಯ ನಾಯ್ಡು ಅವರು, ಹೆಸರುಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಲೀಡರ್ಗಳು ಕೂಡ ಬಂದು ಅವರಿಗೆ ಸುಷ್ಮಾ ಸ್ವರಾಜ್ಗೆ ನಾಮಿನೇಷನ್ ಆದ ತಕ್ಷಣ ಅಲ್ಲಿರುವಂತವರು ಹೇಳ್ತಾ ಇದ್ರು, ಶ್ರೀರಾಮುಲು ನಾಮ ಮಾತ್ರಕ್ಕೆ, ಆದ್ರೆ ಶ್ರೀರಾಮುಲು ಬೆನ್ನಿಂದ ಇರೋದು ಜನಾರ್ದನ್ ರೆಡ್ಡಿ. ನೀವು ಜನಾರ್ದನ್ ರೆಡ್ಡಿ ಅವ್ರ ಸಹಕಾರ ಅವ್ರನ್ನ ನೀವು ಪೂರ್ತಿ ಫೀಲ್ಡ್ ಗೆಲ್ಲಿಸಿದ್ರೆ ನೀವೇನಾದ್ರೂ ಗೆಲ್ಲೋದಕ್ಕೆ ಅವಕಾಶ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನೀವು ಫೀಲ್ಡ್ ಗೆಲ್ಲಿಸಬೇಕು ಅಂತ ಹೇಳಿ. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಬಹಳಷ್ಟು ಮಂದಿ ಬೇಕಂತೇಳಿ ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇರೋದು. ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆಯಲ್ಲಿ ಹೈಕಮಾಂಡ್ಗಳೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೇನು ನಾಳೆ ಸಾಲ್ವ್ ಆಗ್ಬಿಡುತ್ತೆ, ನಾಡಿದ್ದು ಸಾಲ್ವ್ ಆಗ್ಬಿಡುತ್ತೆ ಅಂತೇಳಿ ಹೇಳುವಂಥದ್ದು, ಅಥವಾ ಬಂಧು ಬಳಗದಲ್ಲಿ ಏನಾದರೂ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಅನ್ನುವಂಥದ್ದು. ಇವೆಲ್ಲ ಕೂಡ ಯಾವತ್ತೂ ಕೂಡ ನಾನು ನನ್ನ ಜೀವನದಲ್ಲಿ ನನ್ನ ಬಾಯಲ್ಲಿ ಒಂದು ಮಾತು ಯಾವುದು ಬರಬಾರದು. ಅದು ಬಂತು, ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಅಂತಂದ್ರೆ ಅದನ್ನ ನಾನು ಹಿಂದಕ್ಕೆ ತಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಜೀವನದಲ್ಲಿ. ಏನ್ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ, ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಪಡೆದಿರೋನು ವೀರನೂ ಅಲ್ಲ, ಅವನು ಸೂರ್ಯನೂ ಅಲ್ಲ ಅಂತ ಹೇಳಿ. ಆ ರೀತಿ ಯಾವತ್ತಾದ್ರೂ ಕೂಡ ನಾನು ಒಂದು ಹೆಜ್ಜೆಯನ್ನ ನಾನು ಮುಂದೆ ಇಟ್ಟರೆ ಹಿಂದಕ್ಕೆ ತಕೊಳ್ಳೋ ಪ್ರಶ್ನೆನೇ ಇಲ್ಲ. ನನ್ನ ಮೇಲೆ ಪ್ರೀತಿ, ಅಭಿಮಾನ, ನಂಬಿಕೆ ಇಟ್ಕೊಂಡು ಬಂದಿದ್ದೆ. ಯಾರು ನನ್ನ ಜೊತೆಯಲ್ಲಿ ಬರ್ತಾರೋ ಅವರೇ ನನ್ನ ಅಣ್ಣ ತಮ್ಮಂದಿರು, ಅವರೇ ನನ್ನ ಬಂಧು ಬಳಗ, ಅವರೇ ನನ್ನ ತಂದೆ ತಾಯಿ. ನನಗೆ ಯಾರು ಬಂದಿಲ್ಲ ಅಂತಂದ್ರೆ, ಇವತ್ತು ನಾವು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ನಾವು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರೋ ಟೈಮ್ನಲ್ಲಿ ನಾವು ಬೆಂಗಳೂರಿಂದ ನಾವು ಬಳ್ಳಾರಿಯಿಂದ ಡೆಲ್ಲಿಗೆ ಹೋಗ್ಬೇಕಂತ ನಾವು ಪ್ರಯಾಣ ಮಾಡ್ತೀವಿ. ಮಾಡೋ ಟೈಮ್ನಲ್ಲಿ ಕೆಲವೊಬ್ಬರು ನಮಗೆ ಟ್ರೈನಲ್ಲಿ ಪರಿಚಯ ಆಗ್ತಾರೆ, ಅಥವಾ ನಮ್ಮ ಜೊತೆಯಲ್ಲಿ ನಮ್ಮೂರಿಂದಾನೇ ಪ್ರಯಾಣ ಮಾಡ್ತಾರೆ. ಕೆಲವೊಬ್ರು ಈ ನೆಕ್ಸ್ಟ್ ಸ್ಟೇಷನ್ ಬಂದ ತಕ್ಷಣ ಅಲ್ಲಿ ಕೆಲಸ ಇದೆ ಅಂತೇಳಿ ಇಳಿದು ಹೋಗ್ತಾರೆ. ಕೆಲವೊಬ್ರು ಇದ್ರೆ ಪ್ರಯಾಣ ಮಾಡ್ತಾ ಮಾಡ್ತಾ ಕೆಲವೊಬ್ರು ಜೊತೆಯಲ್ಲಿ ಬರ್ತಾ ಇರ್ತಾರೆ, ಕೆಲವೊಬ್ರು ಇಳಿದು ಹೋಗ್ತಾರೆ. ಕೆಲವೊಬ್ಬರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತಂದಾಗ ನಾವೇನ್ ಚೆನ್ನಾಗಿದ್ದೀವಿ, ನಮ್ಗೆ ಯಾಕೆ ಇವನ್ ತಂಟೆ ಅಂತ ಹೇಳಿ ಕೂಡ ದೂರ ಹೋಗಿರ್ತಾರೆ. ಅವ್ರ ಬಗ್ಗೆ ನೀವು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಇವತ್ತು ಏನೇ ಇದ್ರೂ ಕೂಡ ಆ ಭಗವಂತ ನಮ್ಮ ಜೊತೆಯಲ್ಲಿ ಇರಬೇಕು. ಭಗವಂತ ಒಬ್ಬನ ಜೊತೆಯಲ್ಲಿದ್ರೆ ಆ ಭಗವಂತ ಇರೋದಕ್ಕೆ ನೀವೆಲ್ಲ ಎಷ್ಟು ಮಂದಿ ನಿಮ್ಮ ಮನಸ್ಸಲ್ಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಿ ಇವತ್ತು ನೀವು ಇಷ್ಟು ದೂರ ಬಂದಿದ್ದೀರಿ. ಇನ್ನು ಜೆಡಿಎಸ್ನ ಕುಮಾರಸ್ವಾಮಿ ಮೇಲೂ ಜನಾರ್ದನ ರೆಡ್ಡಿ ಸಿಟ್ಟನ್ನ ಹೊರಹಾಕಿದ್ದಾರೆ. ಮೈತ್ರಿ ಸರ್ಕಾರದ ಘಟನೆಯನ್ನ ಎಲೆಕ್ಷನ್ ಅಖಾಡದಲ್ಲಿ ಬಿಚ್ಚಿಟ್ಟಿದ್ದಾರೆ ರೆಡ್ಡಿಗಾರು. ನಮ್ಮವರೇ ನನ್ನನ್ನ ಬಳ್ಳಾರಿಯಿಂದ ಹೊರದಬ್ಬಿಸಿದ್ರು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆ ಕಾಲದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ನಾನು ಫೈಟ್ ಮಾಡುವಂತ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಡೆಲ್ಲಿಯಿಂದ ಬಂದ್ರು. ಇವತ್ತು ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಈ ರೀತಿ ನೀನು ಆರೋಪಗಳು ಮಾಡ್ಬಿಟ್ಟಿದ್ದಿ, ಬಹಳ ತೊಂದರೆ ಆಗುತ್ತೆ ಜನಾರ್ದನ್. ನೀನ್ ನನ್ನ ಮಗ, ನೀನು ಪಕ್ಷದಲ್ಲಿ ನೀನು ಉಳ್ಕೋಬೇಕು. ನೀನು ಯಾವುದೇ ಒಂದು ಕಾರಣಕ್ಕೂ ಕೂಡ, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀನು ಏನು ನನ್ನ ಆವೇಶದಲ್ಲಿ ಒಂದು ಮಾತನ್ನು ಹೇಳ್ಬಿಟ್ಟೆ ಅಂತ ಹೇಳಿ ನಿನ್ನ ಸಸ್ಪೆನ್ಷನ್ ಹಿಂದಕ್ಕೆ ಪಡಿಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ನಾನು ನಿನ್ನ ಭವಿಷ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ನೋಡ್ಬೇಕಂತ ಆಗ್ತಾ. ನೀನು ಬಹಳ ತಪ್ಪು ಮಾಡ್ಬಿಟ್ಟಿದ್ದೀನಿ, ನೀನು ಫಸ್ಟ್ ಈ ಸ್ಟೇಟ್ಮೆಂಟ್ ವಿತ್ಡ್ರಾ ಮಾಡ್ಬೇಕು ಅಂತಂದ್ರೆ ನಾನು ಹೇಳಿದೆ, ಮೇಡಮ್ ನಾನು ನಿನ್ನ ಮಗನಾಗಿ ಉಳ್ಕೊತೀನಿ, ನನಗೆ MLA ಬೇಡ, MP ಬೇಡ, ನಾನು ಅವ್ರ ಮೇಲೆ ಏನ್ ಫೈಟ್ ಮಾಡ್ತಾ ಇದ್ದೀನೋ
ಅದರಿಂದ ನಾನು ಹಿಂದಕ್ಕೆ ತರ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನನ್ನ ಸ್ಟೇಟ್ಮೆಂಟ್ ನಾನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಆ ತಾಯಿಗೆ ನಾನು ಹೇಳ್ಬಿಟ್ಟೆ. ಅವತ್ತು ಡಿಕೆ ಶಿವಕುಮಾರ್ ಹತ್ರ 2 ಕುಕ್ಕರ್ ಬಾಂಬ್ ಇವೆ. ಒಂದು ಬೆಳಗಾವಿ ಬಾಂಬ್, ಮತ್ತೊಂದು ತೀರ್ಥಹಳ್ಳಿ ಬಾಂಬ್. ಬೆಳಗಾವಿ ಬಾಂಬ್ನಿಂದ ಕುಟುಂಬ ನಾಶ, ತೀರ್ಥಹಳ್ಳಿ ಬಾಂಬ್ನಿಂದ ದೇಶ ನಾಶ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ತಾಕತ್ತಿದ್ರೆ ಪದಾಧಿಕಾರಿಗಳ ಸಭೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಡಿಕೆಶಿಗೆ ಸವಾಲೆಸೆದ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್. ಡಿಕೆ ಶಿವಕುಮಾರ್ ಹತ್ರ 2 ಕುಕ್ಕರ್ ಬಾಂಬ್ ಇದಾವೆ. ಒಂದು ಬೆಳಗಾವಿ ಬಾಂಬ್, ಮತ್ತೊಂದು ತೀರ್ಥಹಳ್ಳಿ ಬಾಂಬ್. ಬೆಳಗಾವಿ ಬಾಂಬ್ನಿಂದ ಕುಟುಂಬ ನಾಶ ಆಯಿತು, ತೀರ್ಥಹಳ್ಳಿ ಬಾಂಬ್ನಿಂದ ದೇಶ ನಾಶ ಆಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಶಿವಮೊಗ್ಗದಲ್ಲಿ ತಾಕತ್ತಿದ್ರೆ ಪದಾಧಿಕಾರಿಗಳ ಸಭೆ ಮಾಡಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಶಿವಕುಮಾರ್ಗೆ 2 ಕುಕ್ಕರ್ ಮೇಲೆ ಪ್ರೀತಿ ಇದೆ. ಒಂದು ಬೆಳಗಾಂ ಕುಕ್ಕರ್, ಇನ್ನೊಂದು ಮಂಗಳೂರು ತೀರ್ಥಹಳ್ಳಿ ಕುಕ್ಕರ್ ಮೇಲೆ ಪ್ರೀತಿ ಇದೆ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ, ಸ್ವಾಮಿ ಬೆಳಗಾಂ ಕುಕ್ಕರ್ ಹೊಡೆದ್ರೆ ನಿಮ್ ಕುಟುಂಬ ಹೊಡಿತದೆ, ತೀರ್ಥಹಳ್ಳಿ ಕುಕ್ಕರ್ ಹೊಡೆದ್ರೆ ದೇಶ ಹೊಡಿತದೆ. ದೇಶ ಏನು ತಿಳ್ಕೊಳ್ಳಿ. ಹಾಗಾಗಿ ಭಯೋತ್ಪಾದಕರ ಪಾರ್ಟಿ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ಗೆ 2 ಕಷ್ಟಕ್ಕೆ ಆದವರನ್ನ ಸ್ಮರಿಸಿಕೊಳ್ಬೇಕು, ಕಷ್ಟ ಆದವರನ್ನ ದೂರ ಇಡಬೇಕು ಅಂತಾರೆ ದೊಡ್ಡವರು. ಆದ್ರೆ ಕನಕಪುರದಲ್ಲಿ ಎಲ್ಲ ಉಲ್ಟಾ ಆಯ್ತು. ಕೊಡುಗೆ ಕೊಟ್ಟವರನ್ನ ಮರೆತರು, ರಾಜಕೀಯ ಬದ್ಧ ವೈರಿಗಳು ಒಂದಾದ್ರು. ಈ ಸ್ಟೋರಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಇನ್ಫೋಸಿಸ್ ದುಡ್ಡಲ್ಲಿ ರಾಜಕಾರಣಿಗಳ ಪ್ರಚಾರ, ಕಾಸು ಕೊಟ್ಟವರನ್ನೇ ಕಡೆಗಣಿಸಿದ ಸರ್ಕಾರ, ಕನಕಪುರದಲ್ಲಿ ಕಾಂಗ್ರೆಸ್ ನಾಯಕರು ಮೌನ. ಕನಕಪುರದಲ್ಲಿ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಆರೋಗ್ಯ ಸಚಿವ ಸುಧಾಕರ್ ಆಸ್ಪತ್ರೆ ಉದ್ಘಾಟಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಸುಧಾಕರ್ ಅವರನ್ನ ಭವ್ಯವಾಗಿ ಸ್ವಾಗತಿಸಿ ಹೂವು ಕೊಟ್ಟು ಅವರ ಕೈಯಲ್ಲೇ ಟೇಪ್ ಕಟ್ ಮಾಡಿಸಿದ್ರು. ಆದರೆ ಕನಕಪುರ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೆಚ್ಚು ಹಣ ಕೊಟ್ಟಿದ್ದ ಇನ್ಫೋಸಿಸ್ ಸಂಸ್ಥೆಯವರನ್ನೇ ಮರೆತು ಬಿಟ್ರು. ಆಹ್ವಾನ ಪತ್ರಿಕೆಯಲ್ಲೂ ಸುಧಾಮೂರ್ತಿಯವರ ಹೆಸರು ಹಾಕಿರಲಿಲ್ಲ, ಸುಧಾಮೂರ್ತಿಯವರನ್ನು ಆಹ್ವಾನಿಸಿರಲಿಲ್ಲ. ನಾಮಕಾವಸ್ಥೆಗೆ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ನಿರ್ಮಿಸಿರುವ ಆಸ್ಪತ್ರೆ ಅಂತ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿದ್ದಷ್ಟೇ ಸಾಧನೆ ಅಂತ ಬಿಂಬಿಸಿಕೊಂಡ್ರು. ಬಿಜೆಪಿ ಸರ್ಕಾರದಲ್ಲಿ ಪ್ರಚಾರ ಪಡೆಯೋರಿಗೆ ಕಡಿಮೆ ಏನಿಲ್ಲ. ಮೊನ್ನೆ ಪದ್ಮನಾಭನಗರ ರಸ್ತೆಗೆ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟಿದ್ರು. ಆದರೆ ಕಾರ್ಯಕ್ರಮದ ಬ್ಯಾನರ್ಗಳಲ್ಲಿ ಅಪ್ಪು ಫೋಟೋನೇ ಹಾಕದೆ ಬಿಜೆಪಿಯವರದ್ದೇ ಫೋಟೋಗಳು ರಾರಾಜಿಸುತ್ತಿತ್ತು. ಇದಕ್ಕೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಬೆಂಗಳೂರಿನ ಇಸ್ರೋ ಲೇಔಟ್ನಲ್ಲಿ ಜ್ಞಾನಪೀಠ ಪುರಸ್ಕೃತ ದರಾ ಬೇಂದ್ರೆಯವರ ಹೆಸರಲ್ಲಿ ಉದ್ಯಾನವನ ನಿರ್ಮಿಸಿದ್ರು. ಆದರೆ ಸಚಿವ ಅಶೋಕ್ ಫೋಟೋ ರಾರಾಜಿಸುತ್ತಿತ್ತೇ ಹೊರತು ದರಾ ಬೇಂದ್ರೆಯವರು ಕಾಣಿಸಲಿಲ್ಲ. ಅಷ್ಟೇ ಯಾಕೆ, ಪದ್ಮನಾಭನಗರ ಪಾರ್ಕ್ಗೆ ಜನರಲ್ ಬಿಪಿನ್ ರಾವತ್ ಅವರ ಹೆಸರಿಟ್ಟಿದ್ರು. ಅವರ ಫೋಟೋ ಹಾಕದೆ ಅಶೋಕ್ ಫೋಟೋ ಹಾಕಿಕೊಂಡಿದ್ರು. ಈಗ ಇನ್ಫೋಸಿಸ್ ಸಂಸ್ಥೆ ಹಣ ಕೊಟ್ಟು ಆಸ್ಪತ್ರೆ ಕಟ್ಟಿಸಿದ್ರೆ ಅವರನ್ನೇ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ನಾಯಕರು ಮಾತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಆಸ್ಪತ್ರೆಗೆ ಕೊಡುಗೆ ನೀಡಿದ ಸುಧಾಮೂರ್ತಿಯವರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ವೇದಿಕೆಯಲ್ಲೇ ಇದ್ದ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ಕ್ಷಣಕಾಲ ತಬ್ಬಿಬ್ಬಾದರು. ನಿಮ್ದಲ್ಲ ಕಾರ್ಯಕ್ರಮ, ಇದು ಸರ್ಕಾರದಲ್ಲ. ಇನ್ಫೋಸಿಸ್ ಫೌಂಡೇಶನ್ ಅವರ ಕೊಡುಗೆ, ಆ ಕೊಡುಗೆಯವರ ಹೆಸರನ್ನ ಹಾಕ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ, ಮಾನ ಮರ್ಯಾದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕನಕಪುರ ಆಸ್ಪತ್ರೆ ಉದ್ಘಾಟನೆ ವೇಳೆಯೂ ರಾಜಕೀಯ ವಾಕ್ಸಮರ ನಡೆಯಿತು. ಸುಧಾಕರ್ ಮೇಲೆ ಡಿಕೆ ಸುರೇಶ್ ಮೇಲೆ ಸುಧಾಕರ್ ನಾಜೂಕಾಗಿ ಆರೋಪ ಪ್ರತ್ಯಾರೋಪ ಮಾಡಿದ್ರು. ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ. ಅವ್ರು ನಮ್ಮ ಜೊತೆನೇ ಇದ್ರು. ನಮ್ಮ ಮೇಲೆ ಕಿತ್ತಾಡ್ಕೊಂಡು ನಮ್ಮ ಮೆಡಿಕಲ್ ಕಾಲೇಜ್ನ ತಗೊಂಡೋಗಿ ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ದಾರೆ. ಅದನ್ನ ನಮಗೆ ಕೊಡಬೇಕು ಅಂತ ಹೇಳಿದಾಗ ಮಾನ್ಯ ಯಡಿಯೂರಪ್ಪನವರು ನಮಗೆ ಚಿಕ್ಕಬಳ್ಳಾಪುರ ವೈದ್ಯಕೀಯ ಕಾಲೇಜನ್ನ ಕೊಟ್ಟಿದ್ದಾರೆ. ಬಿಟ್ರೆ ಖಂಡಿತವಾಗಿಯೂ ಕೂಡ ನಾನು ನಿಮಗಾದಂಥ ಕಾಲೇಜನ್ನ ಕೊಡಿ ಅಂತ ನಾನೆಂದೂ ಕೂಡ ಕೇಳಿದವನಲ್ಲ. ಅಂತ ಮನಸ್ಥಿತಿ ನನಗಿಲ್ಲ. ನಗರ ಪ್ರದೇಶದ ಜನರಿಗೆ ನಮ್ಮ ಕ್ಲಿನಿಕ್ ಇವತ್ತೇ ಸ್ಯಾಂಕ್ಷನ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಹಿಳೆಯರಿಗೆ ವಿಶೇಷವಾಗಿ ಕ್ಲಿನಿಕ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಹೆಸರು ಆಯುಷ್ಮತಿ ಕ್ಲಿನಿಕ್. ಇದು ಕೂಡ ಒಂದು ಕನಕಪುರಕ್ಕೆ ಕೊಡುವಂತ ಕೆಲಸ ಮಾಡ್ತೇವೆ.
ಒಂದು ತಿಂಗಳು ಇರ್ತಿರೋ, 45 ದಿನ ಇರ್ತಿರೋ, 50 ದಿನ ಇರ್ತಿರೋ, ಆಮೇಲೆ ನೀವು ಯಾರು ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ಸ್ಥಾನದಲ್ಲಿ ಸಹಾಯ ಮಾಡೋಂಥ ಸ್ಥಾನದಲ್ಲಿ, ಈ ಕೈ ದಾನ ಮಾಡುವಂತ ಸ್ಥಾನದಲ್ಲಿ ಈ ಬೆನ್ನು ನಿಮ್ ಕೈಲಿ ಇರುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಘಂಟಾಘೋಷ. ಒಟ್ಟಾರೆ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲೆಂದು ಇನ್ಫೋಸಿಸ್ ಸುಧಾಮೂರ್ತಿಯವರ ಕೊಡುಗೆಯನ್ನ ರಾಜ್ಯ ಸರ್ಕಾರ ನೆನೆಯಬೇಕಿತ್ತು. ರಾಮನಗರ ಜಿಲ್ಲಾಡಳಿತ ಸಹ ಎಡವಿದೆಯೋ, ಅಧಿಕಾರದ ದರ್ಪವೋ ತಿಳಿಯುತ್ತಿಲ್ಲ. ಸಹಾಯ ಮಾಡಿದವರನ್ನೇ ಮರೆತಿರೋದು ನಿಜಕ್ಕೂ ದುರಾದೃಷ್ಟಕರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬ್ರೇಕ್ ಆದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದ ಶಂಕಿತ ಉಗ್ರನ ಒಂದೊಂದೇ ಮಾಹಿತಿಗಳು ಬಯಲಾಗ್ತಿದ್ದಾವೆ. ಮನೆ ಖಾಲಿ ಮಾಡಿ ಸಿರಿಯಾಗೋಗೋ ಪ್ಲಾನ್ ಮಧ್ಯೆ ಮನೆಯಲ್ಲಿದ್ದ ವಸ್ತುಗಳನ್ನ OLX ನಲ್ಲಿ ಸೇಲ್ ಮಾಡೋ ಕೆಲಸ ಆಗ್ತಿತ್ತು. ಇದರ ಮಧ್ಯೆ NIA ISD ಆಪರೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ಒಂದೊಂದೇ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ. NIA ಹಾಗೂ ISD ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಿಂದ ನಿನ್ನೆ ಬೆಂಗಳೂರಿನಲ್ಲಿ ಬಂಧನಕ್ಕೊಳಗಾದ ಶಂಕಿತ ಉಗ್ರ ಆರಿಫ್ನನ್ನ NIA ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಸಾಫ್ಟ್ವೇರ್ ಉದ್ಯೋಗಿ ಸೋಗಿನಲ್ಲಿ ಉಗ್ರ ಸಂಘಟನೆ ಸೇರಲು ಆರಿಫ್ ಮಾಡ್ತಿದ್ದ ಇಂಚಿಂಚು ರಹಸ್ಯವು ಬಯಲಾಗಿದೆ. ಶ್ರೀಮಂತ ಕುಟುಂಬ, ಧರ್ಮದ ಹುಚ್ಚು. ತನಿಖೆಯಲ್ಲಿ ಶಂಕಿತನ ಸಿರಿಯಾ ಸೀಕ್ರೆಟ್ ಔಟ್. ಉತ್ತರ ಪ್ರದೇಶದ ಅಲಿಘಡ್ ಮೂಲದ ಆರಿಫ್ ಫ್ಯಾಮಿಲಿ ಆರ್ಥಿಕವಾಗಿ ಸದೃಢವಾಗಿದೆ. ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲ. ಆರಿಫ್ ಉತ್ತಮ ವ್ಯಾಸಂಗ ಮಾಡಿದ್ದು ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಿದ್ದ. ಹೆಂಡತಿ, ಮುದ್ದಾದ ಮಕ್ಕಳೊಂದಿಗೆ ಸುಖ ಜೀವನ ಸಾಗಿಸಬೇಕಾಗಿದ್ದ ಆರಿಫ್ ಧರ್ಮದ ಹುಚ್ಚನ್ನ ಮೈಗೂಡಿಸಿಕೊಂಡು ಟೆರರಿಸಂ ಸೇರಲು ಪ್ಲಾನ್ ಮಾಡಿದ್ದ. ಇದಕ್ಕಾಗಿ ಸಿರಿಯಾದಲ್ಲಿ ಐಸಿಸ್ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್. ಡಾರ್ಕ್ ವೆಬ್ ಮೂಲಕ ಅಲ್ ಖೈದಾ ಸಂಪರ್ಕ. ಆರಿಫ್ ಎಷ್ಟರ ಮಟ್ಟಿಗೆ ಧರ್ಮದ ಮೇಲೆ ಒಲವು ಇತ್ತು ಅಂದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಉಗ್ರ ಸಂಘಟನೆ ಸೇರಲು ಮುಂದಾಗಿದ್ದ. ಕಳೆದ 3 ವರ್ಷಗಳಿಂದಲೂ ಉಗ್ರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ದ. ಆರಿಫ್ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡ್ತಿದ್ದ. ಅದರಲ್ಲೂ ಅಫ್ಘಾನ್ನ ತಾಲಿಬಾನ್ ಅಟ್ಯಾಕ್ ವಿಡಿಯೋಗಳನ್ನ ಟ್ವಿಟರ್ನಲ್ಲಿ ಹಾಕ್ತಿದ್ದ. ಈ ವೇಳೆ ಟ್ವಿಟರ್ ಸಂಸ್ಥೆ ವಿಡಿಯೋ ಡಿಲೀಟ್ ಮಾಡಿ ಅಕೌಂಟ್ ಬ್ಲಾಕ್ ಮಾಡಿತ್ತು. ಈ ವೇಳೆ ತನಿಖಾ ಸಂಸ್ಥೆಗಳು ಈತನ ಮೇಲೆ ಕಣ್ಣಿಟ್ಟಿದ್ದಾಗ 1.5 ವರ್ಷ ಸುಮ್ಮನಿದ್ದ ಆರಿಫ್ ನಂತರ ಟೆಲಿಗ್ರಾಮ್ ಹಾಗೂ ಡಾರ್ಕ್ ವೆಬ್ ಮೂಲಕ ಅಲ್ ಖೈದಾ ಸಂಪರ್ಕದಲ್ಲಿದ್ದ ಅನ್ನೋದು ಸಹ ತನಿಖೆ ವೇಳೆ ಬಯಲಾಗಿದೆ. ಮಾರ್ಚ್ 10ಕ್ಕೆ ಇರಾಕ್ಗೆ ಹೋಗಲು ಟಿಕೆಟ್ ಬುಕ್. ಮನೆಯಲ್ಲಿರೋ ವಸ್ತುಗಳು OLX ನಲ್ಲಿ ಸೇಲ್. ಆರಿಫ್ ಸಿರಿಯಾ ಹಾರಲು ಪ್ಲಾನ್ ಮಾಡಿ ಮಾರ್ಚ್ 10ಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ. ಆದ್ರೆ ಅದು ಒನ್ ಸೈಡ್ ಮಾಡಿದ್ರಿಂದ ಆತನ ಮೇಲೆ ನಿಗಾ ಇಟ್ಟಿದ್ದ ಅಧಿಕಾರಿಗಳಿಗೆ ಇದ್ದ ಅನುಮಾನ ಕನ್ಫರ್ಮ್ ಆಗಿತ್ತು. ಅದರ ಜೊತೆಗೆ ಮನೆ ಖಾಲಿ ಮಾಡಿ ಫ್ಯಾಮಿಲಿನ ಉತ್ತರ ಪ್ರದೇಶದ ಅಲಿಘಡ್ಗೆ ಕಳುಹಿಸೋಕೆ ಎಲ್ಲ ಸಿದ್ಧತೆ ಮಾಡಿದ್ದ. ಹೀಗಾಗಿ ಮನೆಯಲ್ಲಿರೋ ಪೀಠೋಪಕರಣಗಳನ್ನ OLX ನಲ್ಲಿ ಮಾರಾಟಕ್ಕೆ ಪೋಸ್ಟ್ ಮಾಡಿದ್ದ. ಈ ವಿಚಾರವನ್ನ ಕುಟುಂಬಸ್ಥರಿಗೂ ಹಾಗೂ ಪತ್ನಿಗೂ ಹೇಳಿದ್ದು ಎಲ್ಲರೂ ಓಕೆ ಅಂದಿದ್ರು. ಆದ್ರೆ ಅದಾದ ಬಳಿಕ ಆರಿಫ್ ಸಿರಿಯಾಗೆ ಹೋಗೋದು ಯಾರಿಗೂ ಮಾಹಿತಿ ಇರಲಿಲ್ಲ. ಯಾವಾಗ ಬೆಂಗಳೂರಿನ ಮನೆ ಖಾಲಿ ಮಾಡಲು ಆರಿಫ್ ತಯಾರಾಗಿದ್ನೋ ಆಗ್ಲೇ ದಾಳಿ ಮಾಡಲು ISD ಹಾಗೂ NIA ಟೀಮ್ಗಳು ನಿರ್ಧಾರ ಮಾಡಿದ್ದು ಬೆಳಗಿನ ಜಾವ ದಾಳಿ ಮಾಡಿ ಬಂಧಿಸಿದ್ದಾರೆ. ಸದ್ಯ ಶಂಕಿತ ಉಗ್ರ ಆರಿಫ್ನನ್ನ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದು ಆತನ ಸಂಪರ್ಕದಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲು ತನಿಖೆ ಮುಂದುವರಿಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕರ್ನಾಟಕದಲ್ಲಿ PSI ನೇಮಕಾತಿ ಪರೀಕ್ಷೆ ವೇಳೆ ನಡೆದ ಹಗರಣವು ದೊಡ್ಡ ಸದ್ದು ಮಾಡಿತು. ಇದೀಗ ಉತ್ತರಾಖಂಡ್ ಸರ್ಕಾರವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಕಲು ತಡೆಯಲು ಮಹತ್ವದ ಸುಗ್ರೀವಾಜ್ಞೆ ಜಾರಿಗೆ ತಂದಿದೆ. ಉತ್ತರಾಖಂಡದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಪಿ ಮಾಡಿದರೆ ಜೀವಾವಧಿ ಶಿಕ್ಷೆ ಅಥವಾ 10 ಕೋಟಿ ದಂಡ ವಿಧಿಸಲಾಗುತ್ತದೆ ಅಂತ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. पूरे मामले को देख रहा हूं और आप सभी को विश्वास दिलाता हूं, किसी भी प्रकार से युवाओं के हितों के साथ कोई अन्याय नहीं होने दिया जाएगा. अब अगर कहीं कोई नकल में पकड़ा जाएगा, पर्चा लीक होगा, कोई पेन ड्राइव पर नकल करवाएगा,
तो उसके लिए उम्र कैद की सजा का प्रावधान भी हमने नए इसमें कानून में किया है भाइयों बहनों, क्योंकि मेरा लक्ष्य है नकल माफिया का पूरी तरह से सफाया, साफ सुथरे ढंग से भर्ती परीक्षाएं आयोजित करना। तीसरा है भविष्य में किए जाने वाली सभी भर्ती परीक्षाओं की पारदर्शिता सुनिश्चित करना। ಇನ್ನುಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಶಿವಮೊಗ್ಗ ನೂತನ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವರ ಹೆಸರಿಡ್ತೀವಿ, ಯಾರ ಹೆಸರು ಇಡಬೇಕು ಅನ್ನೋ ಗೊಂದಲಕ್ಕೆ ತೆರೆ ಎಳೆದ ಯಡಿಯೂರಪ್ಪ. ಫೆಬ್ರವರಿ 27ಕ್ಕೆ ಏರ್ಪೋರ್ಟ್ ಅನ್ನ ಪ್ರಧಾನಿ ಮೋದಿ ಉದ್ಘಾಟಿಸುತ್ತಾರೆ ಅಂದ್ರು ಬಿಎಸ್ವೈ. ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿ ಲಿಂಗೈಕ್ಯರಾಗಿ 1.5 ತಿಂಗಳು. ಶ್ರೀಗಳು ಅನಾರೋಗ್ಯ ಸಮಯದಿಂದ ಅಂತ್ಯ ಸಂಸ್ಕಾರದ ಸಮಯದವರೆಗೆ ಸೇವೆ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ ಜ್ಞಾನ ಯೋಗಾಶ್ರಮ. ಚಿಕಿತ್ಸೆ ನೀಡಿದ ವೈದ್ಯರು, ಶ್ರೀಗಳಿಗೆ ಜ್ಞಾನದ ಕುರಿತ ಹಸುವಿನ ಬಗ್ಗೆಯೂ ಮಾತು. ಬೆಳೆಗೆ ತಗುಲಿದ ಬೆಂಕಿಯನ್ನ ಆರಿಸ್ತಾ ಇದ್ದ ರೈತನಿಗೆ ತಗುಲಿದ ಬೆಂಕಿ. ಮಂಡ್ಯದ ಮೋಡಚಾಕನಹಳ್ಳಿ ಗ್ರಾಮದಲ್ಲಿ ಜೀವಂತವಾಗಿ ಸುಟ್ಟು ಹೋದ ಅನ್ನದಾತ. ಮಹಾಲಿಂಗಯ್ಯ ಸಜೀವ ದಹನಗೊಂಡು ಸಾವಿಗೀಡಾದ ರೈತ. ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಮೊದಲ ಹಂತ ಸಂಚಾರಕ್ಕೆ ಮುಕ್ತ. ಪ್ರಧಾನಿ ಮೋದಿಯಿಂದ ಜೈಪುರ ದೆಹಲಿ ಹೈವೇ ಲೋಕಾರ್ಪಣೆ. ಕಾರ್ಯಕ್ರಮಕ್ಕೆ ಬರದೆ ವಿಡಿಯೋ ಸಂದೇಶ ಕಳಿಸಿ ರಾಜಸ್ಥಾನ ಸಿಎಂ ಗೈರು. और देश के विकास को अधिक गति देने वाला है। मुंबई एक्सप्रेसवे इस विजन को और मजबूती देगा। भारत के 8 राज्यों और केंद्र शासित बटन दबाकर इन 4 परियोजनाओं का उद्घाटन व शिलान्यास करें। धन्यवाद। ಜಮ್ಮು ಮತ್ತು ಕಾಶ್ಮೀರದ ಜನತೆಗೆ ಪ್ರೀತಿ ಬೇಕಿತ್ತು, ಆದರೆ ದೊರಕಿದ್ದು ಬಿಜೆಪಿಯ ಬುಲ್ಡೋಸರ್. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒತ್ತುವರಿ ತೆರವು ವಿರುದ್ಧ ಟ್ವೀಟ್ ಮಾಡಿ ಕಿಡಿಕಾರಿದ ರಾಹುಲ್ ಗಾಂಧಿ. ಹಿಂದೂ ಧರ್ಮದ ಪವಿತ್ರ ಸಂಕೇತವಾದ ಓಂ ಮತ್ತು ಮುಸ್ಲಿಮರ ಅಲ್ಲಾ ಒಂದೇ ಅಂತೆ. ಜಮಿಯತ್ ಉಲೇಮಾ ಈ ಹಿಂದ್ ಮುಖ್ಯಸ್ಥ ಮೌಲಾನಾ ಸೈಯದ್ ಅರ್ಷದ್ ಮದನಿ ವಿವಾದಿತ ಹೇಳಿಕೆ. ಈಶ್ವರ್ ದೇವರು ಪಾರ್ಸಿಯಲ್ಲಿ ಖುದಾ ಎಂದು ಮೌಲ್ವಿ.